ರಾಜ್ಯದಲ್ಲಿ ಕೊಂಚ ಬಿಡುವು ಕೊಟ್ಟಿದ್ದ ವರುಣ ಮತ್ತೆ ತನ್ನ ಆಟ ಶುರು ಮಾಡಿದ್ದಾನೆ. ಮಲೆನಾಡು ಕರಾವಳಿಯಲ್ಲಿ ರಣಮಳೆ ಶುರುವಾಗಿದೆ. ಮತ್ತೊಂದು ಕಡೆ ಮೇಘಸ್ಫೋಟಕ್ಕೆ ಜಮ್ಮು ಕಾಶ್ಮೀರ ಹಾಗೂ ನೆರೆಯ ಪಾಕಿಸ್ತಾನ ತತ್ತರಿಸಿ ಹೋಗಿದೆ. ಮೇಘಸ್ಫೋಟಕ್ಕೆ ಜಮ್ಮು ಕಾಶ್ಮೀರ ತತ್ತರ. ಮೊನ್ನೆ ಕಿಶ್ತವಾರ್, ಇಂದು ಕಥುವಾ. 3 ದಿನಗಳ ಹಿಂದೆ ಜಮ್ಮು ಕಾಶ್ಮೀರದ ಕಿಶ್ತವಾರ್ ಜಿಲ್ಲೆಯ ಚೋಸಿತಿ ಬಳಿ ಜೋರು ಮಳೆ ಅಬ್ಬರಿಸಿತು. ಮೇಘಸ್ಫೋಟವಾಗಿ ಪ್ರವಾಹವೇ ಸೃಷ್ಟಿಯಾಯಿತು. ನೋಡ್ತಿದ್ದಂತೆಯೇ ಚೋಸಿತಿ ಗ್ರಾಮ ಸರ್ವನಾಶವಾಯಿತು. ಮಣ್ಣು ಬಂಡೆಗಳ ನಡುವೆ 65 ಯಾತ್ರಿಕರು ಶವವಾಗಿದ್ರು. 70ಕ್ಕೂ ಹೆಚ್ಚು ಜನ ಕಣ್ಮರೆಯಾಗಿದ್ದಾರೆ. ಎಲ್ಲಿದ್ದಾರೆ ಅನ್ನೋ ಸುಳಿವು ಸಿಕ್ತಿಲ್ಲ. ಅವರ ಪತ್ತೆಗಾಗಿ ಹಗಲಿರುಳು ರಕ್ಷಣಾ ಪಡೆಗಳು ಈಗಲೂ ಹುಡುಕಾಟ ನಡೆಸುತ್ತಿವೆ. ಈ ಮಧ್ಯೆ ಕಥುವಾ ಜಿಲ್ಲೆಯಲ್ಲಿ ಇವತ್ತು ಭಾರೀ ಪ್ರಮಾಣದ ಮೇಘಸ್ಫೋಟ ಸಂಭವಿಸಿದೆ. ಬೆಟ್ಟಗಳ ಮೇಲಿಂದ ಅಪ್ಪಳಿಸಿದ ಪ್ರವಾಹಕ್ಕೆ ಜೋದ್ ಘಾಟಿ ಪ್ರದೇಶ ಕೊಚ್ಚಿಕೊಂಡು ಹೋಗಿದೆ. 7ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ಜೋದ್ ಘಾಟಿ ಪ್ರದೇಶದಲ್ಲಿ ಎಲ್ಲೆಂದರಲ್ಲಿ ಭೂಮಿ ಬಾಯ್ಬಿಟ್ಟಿದ್ದು 10 ಮನೆಗಳು ಕುಸಿದು ಬಿದ್ದಿವೆ. ರಸ್ತೆಗಳು ಅರ್ಧಕ್ಕೆ ಕಟ್ ಆಗಿವೆ. ಜೋದ್ ಘಾಟಿಯಲ್ಲಿ 5, ಜಂಗ್ಲೌಟ್ ಪ್ರದೇಶದಲ್ಲಿ 2 ಮೃತಪಟ್ಟಿದ್ದಾರೆ. ಸೇನೆಯು ರಕ್ಷಣಾ ಕಾರ್ಯಾಚರಣೆ ನಡೆಸ್ತಾನೆ ಇದೆ. ಗಾಯಗೊಂಡವರನ್ನ ಹೆಲಿಕಾಪ್ಟರ್ಗಳ ಮೂಲಕ ಯೋಧರು ಆಸ್ಪತ್ರೆಗೆ ಸಾಗಿಸಿದ್ರು. ರಜೌರಿ ಜಿಲ್ಲೆಯ ಪಂಜನಾರ ಗ್ರಾಮದಲ್ಲೂ ಮಳೆಯ ಅಬ್ಬರಕ್ಕೆ ಭೂಮಿ ಕುಸಿತ ಉಂಟಾಗಿದೆ. ಇದರ ಪರಿಣಾಮ ಹಲವು ಮನೆಗಳು ಬಿರುಕು ಬಿಟ್ಟಿದ್ದು ಸ್ಥಳೀಯರು ಆತಂಕದಲ್ಲಿದ್ದಾರೆ. ರಕ್ಷಣಾ ಕಾರ್ಯಾಚರಣೆಗೆ ಇಳಿದಿರುವ ಸೇನಾ ಪಡೆಗಳು ಸುರಕ್ಷಿತ ಪ್ರದೇಶಕ್ಕೆ ಜನರನ್ನ ಸ್ಥಳಾಂತರ ಮಾಡ್ತಿವೆ. ಉತ್ತರ ಪ್ರದೇಶದಲ್ಲಿ ನಿಲ್ಲದ ರಣಮಳೆ. ಇದು ಉತ್ತರ ಪ್ರದೇಶದ ಫಾರುಖಾಬಾದ್ ಜಿಲ್ಲೆ. ಗಂಗಾ ನದಿ ಅಬ್ಬರಕ್ಕೆ ಈ ಗ್ರಾಮ ಹೇಗೆ ಜಲಾವೃತವಾಗಿದೆ ನೋಡಿ. ಇಡೀ ಊರೇ ಮುಳುಗಡೆಯಾಗಿದೆ. ಮನೆಗಳಿಗೆಲ್ಲ ನೀರಿನ ಬೇಲಿ ಬಿದ್ದಿದೆ. ರಸ್ತೆಗಳು ಕಾಣಿಸ್ತಿಲ್ಲ. ಮನೆಗಳ ಮೇಲೆ ತಾತ್ಕಾಲಿಕ ಟೆಂಟ್ಗಳನ್ನು ಹಾಕೊಂಡ ಜನ ಜೀವನ ಸಾಗಿಸುತ್ತಿದ್ದಾರೆ. ಸ್ಮಶಾನ ನದಿಯಲ್ಲಿ ಮುಳುಗಡೆ ಆಗಿರೋದ್ರಿಂದ ರಸ್ತೆ ಬದಿಯಲ್ಲೇ ಶವದ ಅಂತ್ಯಕ್ರಿಯೆ ನೆರವೇರಿಸಿದ್ದಾರೆ ಗ್ರಾಮಸ್ಥರು. ಉತ್ತರ ಭಾರತದ ಹಲವು ರಾಜ್ಯಗಳಲ್ಲಿ ಇದೇ ರೀತಿಯ ಪರಿಸ್ಥಿತಿ ಇದೆ. ಅಸ್ಸಾಂ, ಮುಂಬೈ, ಹಿಮಾಚಲ ಪ್ರದೇಶದ ಮಂಡಿಯಲ್ಲೂ ಧಾರಾಕಾರ ಮಳೆ ಸುರಿತಾ ಇದ್ದು ಪ್ರವಾಹವೇ ಉಂಟಾಗಿದೆ. ಇದು ಉತ್ತರ ಭಾರತದಲ್ಲಿನ ಪರಿಸ್ಥಿತಿಯಾದ್ರೆ ನೆರೆಯ ಚೀನಾ ಮತ್ತು ಪಾಕಿಸ್ತಾನದಲ್ಲೂ ಪರಿಸ್ಥಿತಿ ಇದಕ್ಕಿಂತಲೂ ಭೀಕರವಾಗಿದೆ. ಪಾಕ್ನ ವಾಯುವ್ಯ ಭಾಗದಲ್ಲಿ ಸತತ ಮಳೆ ಸುರಿತಾ ಇದ್ದು ವಿನಾಶದ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಖೈಬರ್ ಪಖ್ತೂನ್ಖ್ವಾದ ಪರ್ವತ ಪ್ರದೇಶಗಳಲ್ಲಿ ಮೇಘಸ್ಫೋಟ ಸಂಭವಿಸಿದ್ದು 330ಕ್ಕೂ ಹೆಚ್ಚು ಜನರು ಪ್ರಾಣ ಕಳ್ಕೊಂಡಿದ್ದಾರೆ. ಉತ್ತರ ಚೀನಾದಲ್ಲಿ ಸಂಭವಿಸಿದ ಹಠಾತ್ ಪ್ರವಾಹದಲ್ಲಿ 10 ಜನರು ಸಾವನ್ನಪ್ಪಿದ್ದಾರೆ. ರಾಜ್ಯದ ಮಲೆನಾಡು ಕರಾವಳಿಯಲ್ಲಿ ಮತ್ತೆ ಮಳೆ ಅಬ್ಬರ. ರಾಜ್ಯದಲ್ಲಿ ಅಲ್ಪ ವಿರಾಮದ ಬಳಿಕ ವರುಣನ ಅಬ್ಬರ ಜೋರಾಗೇ ಇದೆ. ಚಿಕ್ಕಮಗಳೂರು, ಹಾಸನ, ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬೆರಿಯುತ್ತಿದ್ದಾನೆ. ಸಕಲೇಶಪುರ ಸುತ್ತಮುತ್ತ ಧಾರಾಕಾರ ಮಳೆ ಸುರಿತಾ ಇರೋದ್ರಿಂದ ಗುಡ್ಡಗಳು ಮತ್ತೆ ಬಾಯ್ ಬಿಡೋದಕ್ಕೆ ಶುರು ಮಾಡಿವೆ. ಯಡೆಕುಮರಿ ಬಳಿ ರೈಲ್ವೆ ಹಳಿ ಮೇಲೆಯೇ ಭಾರೀ ಮಣ್ಣು ಬಿದ್ದಿದೆ. ಚಿಕ್ಕಮಗಳೂರು ಜಿಲ್ಲೆಯ ಕಳಸ, ಮೂಡಿಗೆರೆ, ಶೃಂಗೇರಿ, ಕೊಪ್ಪ, ಯನಾರ್ಪುರ ತಾಲೂಕಿನಲ್ಲಿ ಬಿಟ್ಟು ಬಿಡದೆ ಮಳೆಯಾಗ್ತಿರೋದ್ರಿಂದ ಮುಂಜಾಗ್ರತಾ ಕ್ರಮವಾಗಿ ಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ. ಶಿವಮೊಗ್ಗ ಜಿಲ್ಲೆಯಲ್ಲೂ ಭಾರೀ ಮಳೆಯಾಗ್ತಿದ್ದು ಆಗುಂಬೆ ಸಮೀಪದ ನಾಪಳ ಬಳಿ ರಸ್ತೆ ಸಂಚಾರ ಬಂದ್ ಆಗಿದೆ. ಮಾಲತಿ ನದಿ ನೀರು ಹುಚ್ಚೆದ್ದು ಹರಿಯುತ್ತಿದ್ದು ರಸ್ತೆಗೆ ಬ್ಯಾರಿಕೇಡ್ ಹಾಕಿದ್ದಾರೆ. ಇನ್ನು ತೀರ್ಥಹಳ್ಳಿ, ಶೃಂಗೇರಿ ಭಾಗದಲ್ಲೂ ವ್ಯಾಪಕ ಮಳೆ ಆಗ್ತಿರೋದ್ರಿಂದ ತುಂಗಾ ನದಿ ಉಕ್ಕಿ ಹರಿಯುತ್ತಿದ್ದು ಗಾಜನೂರಿನ ತುಂಗಾ ಜಲಾಶಯ ಭರ್ತಿಯಾಗಿದೆ. ಇದರ ಪರಿಣಾಮ 16 ಎಕರೆ ಅಡಿಕೆ ತೋಟ ಜಲಾವೃತಗೊಂಡಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮತ್ತೆ ವರುಣದೇವ ಅಬ್ಬರಿಸೋದಕ್ಕೆ ಶುರು ಮಾಡಿದ್ದಾನೆ. ಹೀಗಾಗಿ ಕೆಆರ್ಎಸ್ ಡ್ಯಾಂಗೆ ಒಳಹರಿವಿನ ಪ್ರಮಾಣ ಹೆಚ್ಚಳವಾಗಿದ್ದು 25,000 ಕ್ಯೂಸೆಕ್ ನೀರನ್ನ ನದಿಗೆ ಹರಿಬಿಡಲಾಗುತ್ತಿದೆ. ಚಿಕ್ಕಮಗಳೂರು, ಶಿವಮೊಗ್ಗ, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಿಸಲಾಗಿದ್ದು ಮುಂದಿನ 2-3 ದಿನ ವರುಣದೇವ ರಣಕೇಕೆ ಹಾಕೋದ್ರಲ್ಲಿ ಅನುಮಾನವಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.